ಹಾಸನದಲ್ಲಿ ಒಂದು ತಿಂಗಳ ಅಂತರದಲ್ಲಿ 17 ಸಾವು ಸಂಭವಿಸಿದೆ. ಈ ರೀತಿ ಹೃದಯಾಘಾತದಿಂದಾಗಿ 17 ಜನರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಚಿಕ್ಕ ವಯಸ್ಸಿನವರು, ಅಂದ್ರೆ ಸಾಯುವಂಥ ವಯಸ್ಸಲ್ಲ, ವಯೋವೃದ್ಧರು ಅಷ್ಟೊಂದಾಗಿ ಇಲ್ಲ. ಇದರಲ್ಲಿ ಹಾಸನ ಇಂಥ ಸಾವುಗಳಿಂದಾಗಿ ಬೆಚ್ಚಿ ಬಿದ್ದಿದೆ. ಯಾಕೆ ಹೀಗೆ ಚಿಕ್ಕ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಹಾಸನದಲ್ಲಿ ಇದು ಅತ್ಯಂತ ಹೆಚ್ಚಾಗಿ ಕಂಡು ಬಂದಿದೆ. ಒಂದು ತಿಂಗಳ ಅಂತರದಲ್ಲಿ 17 ಮಂದಿ ಮೃತಪಟ್ಟಿದ್ದಾರೆ. ನಟಿ ಶೆಫಾಲಿ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಮುಂಬೈನಲ್ಲಿ. ಇದು ಸಾಕಷ್ಟು ಶಾಕ್ಗೆ ಕಾರಣವಾಗಿದೆ. ಅದರ ಹಿಂದೆನೆ ನಾವು ನೋಡೋದಾದ್ರೆ ಹಾಸನದಲ್ಲಿ, ನಮ್ಮದೇ ಹಾಸನ ಜಿಲ್ಲೆಯಲ್ಲಿ 17 ಮಂದಿ ಕಳೆದ ಒಂದು ತಿಂಗಳಲ್ಲಿ 17 ಜನ, ಅದರಲ್ಲೂ ಯಾರು ಕೂಡ ವಯಸ್ಸಾದವರಲ್ಲ, ಎಲ್ಲರೂ ಕೂಡ 50ರ ಒಳಗಿರ್ತಕ್ಕಂಥವ್ರೆ, ಅಂಥವ್ರು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಮೃತಪಡುವಂಥದ್ದು, ಆಸ್ಪತ್ರೆಗೆ ಹೋಗೋದ್ರಷ್ಟರಲ್ಲೇ ಕುಸಿದು ಬಿದ್ದು ಮೃತಪಡುವಂತಹ ಘಟನೆಗಳು ನಡೀತಾ ಇದೆ. ಇದು ನಿಜಕ್ಕೂ ಖಂಡಿತವಾಗ್ಲೂ ಇದು ಜನರಲ್ಲಿ ಆತಂಕವನ್ನ ಉಂಟು ಮಾಡ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ವೈದ್ಯ ಲೋಕ ಏನ್ ಹೇಳುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು. ಓಕೆ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಹೆಬ್ಬಾಳ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಕುಮಾರ್ ಕೆಂಚಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಏನಿದು ತಿಳ್ಕೊಳ್ಳೋಣ. ಕಾರ್ಡಿಯಾಲಜಿಸ್ಟ್ ಅವರು, ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಡಾಕ್ಟರ್ ಕುಮಾರ್ ಕೆಂಚಪ್ಪ ಅವರೇ. ನಮಸ್ತೆ. ಕುಮಾರ್ ಕೆಂಚಪ್ಪ ಅವರೇ, ಹಾಸನದಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ 17 ಡೆತ್ ಆಗಿದೆ. ಅದರಲ್ಲಿ ಹೆಚ್ಚಿನವರು ಎಲ್ಲರೂ ಕೂಡ ಯಂಗ್ಸ್ಟರ್ಸ್, 50 ವರ್ಷದ ಒಳಗೆ ಇರ್ತಕ್ಕಂಥವ್ರು. ಮತ್ತೆ ಇವತ್ತು ನಟಿ ಶೆಫಾಲಿ ಅವರು ಕೂಡ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇರ್ಬೋದು? ವೈದ್ಯ ಲೋಕ ಇದನ್ನ ಹೇಗ್ ನೋಡತ್ತೆ? ಈಗ ನಾವು ಈ ಕೋವಿಡ್ ಗಿಂತ ಮುಂಚೆ ಹಾಗೂ ಕೋವಿಡ್ ಆದ್ಮೇಲೆ ಒಂಥರ ಸಿನಾರಿಯೋ ಚೇಂಜ್ ಆಗಿದೆ. ಈಗ ಕೋವಿಡ್ ಗಿಂತ ಮುಂಚೆ ನಾವು ಇಷ್ಟೊಂದು ಡೆತ್ ನ ನೋಡ್ತಾ ಇರ್ಲಿಲ್ಲ, ನೋಡ್ತಾ ಇದ್ರು ಇಷ್ಟೊಂದು ರಿಪೋರ್ಟ್ ಕೂಡ ಆಗ್ತಾ ಇರ್ಲಿಲ್ಲ. ಬಟ್ ಕೋವಿಡ್ ಆದ್ಮೇಲೆ ಎಕ್ಸಾಕ್ಟ್ ಆಗಿ ಏನಾಗ್ತದೆ ಅಂತ ವೈದ್ಯ ಲೋಕದಲ್ಲೂ ಸ್ವಲ್ಪ ಗಡಿಬಿಡಿ ಇದೆ. ನಮ್ಮಲ್ಲೂ ಏನಕ್ಕಪ್ಪ ಇಷ್ಟೊಂದು ಇದಾಗ್ತದೆ ಅಂತ ಚಿಂತನೆಗಳು ನಡೀತಾನೆ ಇದೆ. ಬಟ್ ಒಂದಂತೂ ಡೆಫಿನೆಟ್, ಲಾಸ್ಟ್ 3 to 4 years ನಲ್ಲಿ ನಮ್ಮ ಸ್ಪೆಷಲಿ ಇಂಡಿಯಾದಲ್ಲಿ ಯೂತ್ ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಓಕೆ, ಕಾರಣ ಏನಿರ್ಬೋದು ಅಂದ್ರೆ, ಒಂದು ನಮ್ಮಲ್ಲಿ ಈ ಸ್ಮೋಕಿಂಗ್ ಅಂತ ಏನ್ ಹೇಳ್ತೀವಿ, ಸ್ಮೋಕಿಂಗ್ ತುಂಬಾ ಜಾಸ್ತಿ ಇದೆ ಯಂಗ್ಸ್ಟರ್ಸ್ ನಲ್ಲಿ. ಈಗ ಒಂದೊಂದು ವಿಪರ್ಯಾಸ, ಆಕ್ಚುಲಿ ಕೋವಿಡ್ ಒಂದು ಲಂಗ್ಸ್ ಅಫೆಕ್ಟ್ ಮಾಡಿ ಇಷ್ಟೊಂದು ಜನ ಸತ್ರು. ಅದಾದ್ಮೇಲೆ ಆಕ್ಚುಲಿ ಸಿಗರೇಟ್ ಸೇಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಬಟ್ ಸಿಗರೇಟ್ ಸೇಲ್ಸ್ ಎವ್ರಿಥಿಂಗ್ ಹ್ಯಾಸ್ ಡಬಲ್ಡ್ ಈಗ, ಆಯ್ತಾ, ಕೋವಿಡ್ ಆದ್ಮೇಲೆ. ಸೊ ಸಿಗರೇಟ್ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನಮ್ಮ ಯಂಗ್ಸ್ಟರ್ಸ್ ನಲ್ಲಿ ಈ ತರ ಹೃದಯಾಘಾತಗಳು ಕಾಣಿಸ್ಕೊಂತಾ ಇರೋದಕ್ಕೆ. ಎರಡನೇದು ವೆಸ್ಟರ್ನೈಸೇಷನ್ ಆಫ್ ಡಯಟ್ ಅಂತ ಹೇಳ್ತೀವಿ. ಈಗ ಈ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಈಗ ಜಾಸ್ತಿ ಆಗಿದೆ. ವಿತೌಟ್ ಟೇಕಿಂಗ್ ನೇಮ್ಸ್, ಈ ಬರ್ಗರ್ಸ್, ಪಿಜ್ಜಾಸ್, ಚಿಕನ್, ಇದನ್ನೆಲ್ಲ ಜಾಸ್ತಿ ತಿಂತಾರೆ ಯಂಗ್ಸ್ಟರ್ಸ್. ಅದರಿಂದನೂ ನಮ್ಮಲ್ಲಿ ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬಿಕೊಳ್ಳೋದು, ಅದೊಂದೇ ಅಲ್ಲ, ಈ ಇನ್ಫ್ಲಮೇಟರಿ ಸ್ಟೇಟ್ ಜಾಸ್ತಿ ಇರುತ್ತೆ ಪ್ರಾಸೆಸ್ ಫುಡ್ ತಿಂದಾಗ. ಈ ಇನ್ಫ್ಲಮೇಟರಿ ಸ್ಟೇಟ್ ಆದಾಗ ಏನಾಗುತ್ತೆ, ಆ ಕೊಲೆಸ್ಟ್ರಾಲ್ ಮೇಲಿರೋ ಪದ್ರ ಛಿದ್ರ ಆಗ್ಬಿಡುತ್ತೆ. ಆ ಛಿದ್ರ ಆದ್ಮೇಲೆ ಆ ರಕ್ತ ಅಲ್ಲಿ ಹೋಗ್ಬೇಕಾದ್ರೆ ಕ್ಲಾಟ್ ಅಂತ ಏನ್ ಹೇಳ್ತೀವಲ್ಲ, ಕ್ಲಾಟ್ ಆಗುತ್ತೆ. ಅದರಿಂದ ಈ ಹೃದಯಾಘಾತಗಳು ಜಾಸ್ತಿ ಆಗ್ತದೆ ಈಗ. ಓಕೆ, ಆದ್ರೆ ಇದರಲ್ಲಿ ಸಾಕಷ್ಟು ಮಂದಿ ಈ ತರ ಸಿಗರೇಟ್ ನಂತ ಹವ್ಯಾಸಗಳು ಇಲ್ಲದೆ ಇರೋಂಥವ್ರು ಕೂಡ ಇದ್ದಾರೆ. ಆಮೇಲೆ ಈಗ ಇವತ್ತು ಮೃತಪಟ್ಟಿರ್ತಕ್ಕಂಥ ಆಟೋ ಚಾಲಕ, ಅವ್ರ ಫುಡ್ ಹ್ಯಾಬಿಟ್ಸ್ ತೀರಾ ಏನು ಎಕ್ಸ್ಟ್ರೀಮ್ ಅಲ್ಲಿ ಇರೋದಿಲ್ಲ. ನಾವು ಸಿಟಿನಲ್ಲಿ ನೋಡಿದ್ರೆ, ಇನ್ಫ್ಯಾಕ್ಟ್ ಬೆಂಗಳೂರಿನಂತ ಸಿಟಿನಲ್ಲಿ ನೋಡಿದ್ರೆ ಒಬೆಸಿಟಿ ಜಾಸ್ತಿ ಇರೋರು, ಫುಡ್ ಹ್ಯಾಬಿಟ್ಸ್ ಈ ರೀತಿ ತೀರಾ ವೆಸ್ಟರ್ನೈಸ್ಡ್ ಫುಡ್ ಹ್ಯಾಬಿಟ್ಸ್ ಇರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದ್ರೆ ಹಾಸನದಲ್ಲಿ ಸ್ವಲ್ಪ ಅಷ್ಟಾಗಿ ಇಲ್ವೇನೋ ಅಂತ ಅನ್ಸುತ್ತೆ. ಸಹಜವಾಗಿ ಅವರು ಮುದ್ದೆ ತಿಂತಾರೆ, ರಾಗಿ ಮುದ್ದೆ ತಿಂತಾರೆ, ಸಹಜವಾದ ಊಟ ಮಾಡ್ತಾರೆ. ಆದ್ರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಪ್ರಶ್ನೆ ಉಳ್ಕೊಳ್ಳುತ್ತೆ ಡಾಕ್ಟ್ರೆ. ಹೌದು, ಅದ ಹೇಳಿದ್ನಲ್ಲ, ಈಗ ಕೋವಿಡ್ ಆದ್ಮೇಲೆ ನಮ್ಮ ರಕ್ತನಾಳಗಳಲ್ಲಿ ಅಥವಾ ಇದ್ರಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಯಾರಿಗೂ ಖಂಡಿತವಾಗಿ ಹೇಳುತ್ತಾರೆ. ಯಾವ್ದು ಆತರ ಸೈಂಟಿಫಿಕ್ ರಿಸರ್ಚ್ ಇನ್ನೂ ಆಗಿಲ್ಲ. ಓಕೆ, ಬಟ್ ಈಗ ಯಾಕೆ
ಈ ಯಂಗ್ಸ್ಟರ್ಸ್ ಅಲ್ಲಿ ಇಷ್ಟೊಂದು ಕಾಣಿಸ್ತಾ ಇದ್ರು, ಸ್ಪೆಷಲಿ ನಮ್ ರೂರಲ್ ಏರಿಯಾಸ್ ಅಲ್ಲೂ ಇದು ಕಾಣಿಸ್ತಾ ಇದೆ. ಅಂದ್ರೆ ನೀವ್ ಹೇಳಿದ್ ಕರೆಕ್ಟ್, ಈ ಒಬೆಸಿಟಿ ಎಲ್ಲ ಜಾಸ್ತಿ ಬ್ಯಾಂಗ್ಳೂರ್ನಲ್ಲಿ ಅಂತ ಹೇಳ್ತೀರಾ, ಬಟ್ ಸಿಗರೇಟ್ ಸ್ಮೋಕಿಂಗ್, ಈ ವೆಸ್ಟರ್ನೈಸೇಷನ್ ಇದು ಈಗ ನಮ್ ಗ್ರಾಮಾಂತರಗಳಲ್ಲೂ ತುಂಬಾ ಸೇರ್ಕೋತಾ ಇದೆ. ನೀವು ನೋಡಿದ್ರೆ ಈಗ ಈ ಇಂಟರ್ನೆಟ್ ಪೆನಿಟ್ರೇಷನ್ ಇದೆಯಲ್ಲ, ಇಂಟರ್ನೆಟ್ ಪೆನಿಟ್ರೇಷನ್ ಈಗ ತುಂಬಾ ಇದೆ ನಮ್ಮ ಗ್ರಾಮಾಂತರ ಜಿಲ್ಲೆಗಳಲ್ಲೂ. ಸೊ ಅದನ್ನೆಲ್ಲ ನೋಡಿ ತುಂಬಾ ಕಲಿತಾರೆ ಜನ. ನಾವ್ ಅನ್ಕೊಂಡಷ್ಟು ಇದಿರಲ್ಲ, ಈ ಸ್ಮೋಕಿಂಗ್ ತುಂಬಾ ಕಮ್ಮಿ ಅಥವಾ ಊಟದಲ್ಲಿ ತುಂಬಾ ಇದಿರ್ತಾರೆ ಗ್ರಾಮಾಂತರ, ಅದೆಲ್ಲ ಈಗ ತುಂಬಾ ಇದಾಗ್ತಾ ಇದೆ. ಮುಂಚೆ ಎಲ್ಲ ಒಂದು ಮಾರ್ಜಿನ್ ಇರ್ತಾ ಇತ್ತು, ಇವರು ಗ್ರಾಮಾಂತರ ಇವರು ನಗರ ಅಂತ, ಆತರ ಎಲ್ಲ ಏನು ಇಲ್ಲ. ಈಗ ಎವ್ರಿಥಿಂಗ್ ಇಸ್ ಗೆಟಿಂಗ್ ಮರ್ಜ್ಡ್. ಈಗ ಏನಾಗುತ್ತೆ ಅಂದ್ರೆ ನಮ್ ಜನ ನೋಡಿ ಕಲಿತಾರೆ. ಈಗ ಇನ್ಸ್ಟಾಗ್ರಾಮ್ ರೀಲ್ಸ್, ಇಂಟರ್ನೆಟ್ ಆಕ್ಸೆಸ್ ತುಂಬಾ ಇರೋದ್ರಿಂದ ನೋಡಿ ಕಲಿತಾರೆ ಜಾಸ್ತಿ. ಸೊ ಅಡ್ವರ್ಟೈಸ್ಮೆಂಟ್ಸ್ ಇದನ್ನೆಲ್ಲ ನೋಡಿ ನನ್ಗೇನು ಅಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ಲ ಈ ಊಟಗಳಲ್ಲಿ, ಆಮೇಲೆ ಆಚೆ ಕಡೆ ತಿನ್ನೋ ಅಭ್ಯಾಸಗಳಲ್ಲಿ. ಈಗ ಹಾಸನ ಅಂತ ಹೇಳಿದ್ರೆ ಅದೇನ್ ಪ್ರಾಪರ್ ಏನ್ ಹಳ್ಳಿ ಏನಲ್ಲ. ಈಗ ನೀವು ಹಾಸನಕ್ಕೆ ಒಳಗೆ ಹೋದ್ರೆ ಈಗ ನಿಮ್ಗೆ ಏನ್ ಬೇಕು ಬ್ಯಾಂಗ್ಳೂರ್ನಲ್ಲಿ ಏನೇನಿದೆ ಎಲ್ಲ ಸಿಗುತ್ತೆ ಹಾಸನಲ್ಲೂ. ಓಕೆ, ಸೊ ಇನ್ನು ಇಮ್ಯುನಿಟಿ ವಿಚಾರಕ್ಕೆ ಬಂದ್ರೆ ಮತ್ತೆ ಎಕ್ಸರ್ಸೈಸ್ ವಿಚಾರಕ್ಕೆ ಬಂದ್ರೆ, ಫಸ್ಟ್ ನಾವು ಇಮ್ಯುನಿಟಿನ ಟಚ್ ಮಾಡೋಣ. ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇದೆ ಅಥವಾ ವೀಕ್ ಇದೆ, ದಟ್ಟು ಎಸ್ಪೆಷಲಿ ಆಫ್ಟರ್ ಕೋವಿಡ್ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬಲವಾಗಿದೆ ಅಥವಾ ವೀಕ್ ಆಗಿದೆ ಅಂತ ಅನ್ಸುತ್ತೆ? ಇನ್ನು ಸ್ನಾಯುಗಳು ಎಷ್ಟರ ಮಟ್ಟಿಗೆ ಬಲವಾಗಿದೆಯಾ, ವೀಕ್ ಆಗಿದೆಯಾ, ಏನ್ ಹೇಳ್ತೀರಾ ಸರ್? ಈಗ ನಾನು ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳಿದೆ, ನಾನು ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ. ಇದು ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಏನ್ ಹೇಳ್ತಾರೆ, ಅದು ಒಂಥರ ಆಕ್ಟಿವ್, ತುಂಬಾ ಆಕ್ಟಿವ್ ಆಗಿರುತ್ತೆ ಸೆಲ್ಸ್. ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳಿದ್ರೆ ಯಾವುದೇ ತರ ಸ್ಮಾಲ್ ಇನ್ಸಲ್ಟ್ ಆದ್ರೂ ಸೆಲ್ಸ್ಗೆ ಅದು ರಿಯಾಕ್ಟ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಇನ್ಫ್ಲಮೇಟರಿ ಸ್ಟೇಟ್. ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಅಲರ್ಜಿ ತಗೊಂಡ್ರು ಅದು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗುತ್ತೆ. ಪೋಲನ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗುತ್ತೆ, ಅಥವಾ ಜ್ವರ ಏನಾದ್ರು ಒಂದು ವೈರಸ್ ಬಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗುತ್ತೆ. ನಾವು ಏನ್ ಅಬ್ಸರ್ವ್ ಮಾಡಿದೀವಿ ಅಂದ್ರೆ ಈ ಇನ್ಫ್ಲಮೇಟರಿ ಸ್ಟೇಟ್ ಇಸ್ ವೆರಿ ಹೈ ಇವಾಗ ಪೋಸ್ಟ್ ಕೋವಿಡ್. ಅದನ್ನ ನಾವು HSCRP ಅಂತ ಹೇಳಿ ಒಂದು ರಕ್ತದಲ್ಲಿ ಮಾನದಂಡ ಇದೆ, ಅದನ್ನ ನಾವು ಚೆಕ್ ಮಾಡ್ತೀವಿ ಯೂಶಲಿ, HSCRP ಅಂತ ಹೇಳಿ. ಈಗ ನಾವು ಆಫ್ ಲೈಟ್ ಈಗ ಲಾಸ್ಟ್ 3 months ಇಂದ ನಮ್ಮ ಹಾಸ್ಪಿಟಲ್ ನಲ್ಲೇ ನಾವು ಒಂದು ಇದು ನಡೆಸ್ತಾ ಇದ್ವಿ, HSCRP ಎಷ್ಟು ಜನಕ್ಕೆ ಜಾಸ್ತಿ ಇದೆ ಅಂತ. ಆಲ್ಮೋಸ್ಟ್ 90% ವಾಟ್ ವಿ ಆರ್ ಸೀಯಿಂಗ್ HSCRP ಇಸ್ ವೆರಿ ಹೈ. ಅದೊಂದೇ ಅಲ್ಲ, ಈಗ ಹಾರ್ಟ್ ಅಟ್ಯಾಕ್ ಆಗಿರೋರ್ನಲ್ಲಿ ನಾವು HSCRP ನೋಡಿದ್ರೆ ಅವ್ರದ್ದು ಡಬಲ್ ಟ್ರಿಬಲ್ ಇರುತ್ತೆ. ಸೊ ಈ HSCRP ಇಸ್ ಅ ಡೈರೆಕ್ಟ್ ಇಂಡಿಕೇಟರ್ ನಮ್ದಲ್ಲಿ ಇನ್ಫ್ಲಮೇಟರಿ ಸ್ಟೇಟ್ ಜಾಸ್ತಿ ಇದೆ ಅನ್ನೋದಕ್ಕೆ. ಈ HSCRP ಜಾಸ್ತಿ ಇದ್ದಾಗ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸ್ಮೋಕಿಂಗ್ ಒಂದೇ ಅಂತಲ್ಲ, ಫ್ಯಾಮಿಲಿಯಲ್ಲೂ ಇರ್ಬೋದು, ಫ್ಯಾಮಿಲಿಯಲ್ ಜೆನೆಟಿಕ್ ಕೂಡ ಇರ್ಬೋದು. ಓಕೆ, ಆ ತರದವರಲ್ಲಿ ಈಗ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ನೀವು ಮತ್ತೊಂದು ಪ್ರಶ್ನೆ ಕೇಳಿದ್ರಿ, ಸ್ನಾಯುಗಳು ಹೇಗಿದೆ ಅಂತ. ಅದ್ರಲ್ಲಿ ಅಂತ ಏನು ಮೇಜರ್ ಆಗಿ ಏನು ಚೇಂಜಸ್ ಏನು ಕಾಣಿಸಲ್ಲ ನಮ್ಮಲ್ಲಿ. ಓಕೆ, ಈಗ ಇಷ್ಟೊಂದು ನಾವೆಲ್ಲ ಮಾತಾಡ್ತೀವಿ, ಇಂಟರ್ನೆಟ್ ಅಲ್ಲಿ ಇದಿರುತ್ತೆ, ಆಮೇಲೆ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತೀವಿ. ಈಗ ಮೋರ್ ಅಂಡ್ ಮೋರ್ ಯಂಗ್ಸ್ಟರ್ಸ್ ಜಿಮ್ ಮಾಡ್ತಾ ಇದಾರೆ, ದೇ ಆರ್ ಗೋಯಿಂಗ್ ಟು ದ ವಾಕಿಂಗ್, ಎಲ್ಲಾನು ರೂಢಿ ಮಾಡ್ಕೊಂತಾ ಇದ್ದಾರೆ. ಸೊ ಅದ್ರಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇದಿಲ್ಲ, ಬಟ್ ನಮ್ದು ಇಮ್ಯುನಿಟಿ ಕಮ್ಮಿ ಇದೆ, ಇನ್ಫ್ಲಮೇಟರಿ ಸ್ಟೇಟ್ ಜಾಸ್ತಿ ಇದೆ ಡೆಫಿನೆಟ್. ಓಕೆ, ಇನ್ನಷ್ಟು ಮಾತಾಡೋಣ. ದಯವಿಟ್ಟು ನಮ್ಮ ಜೊತೆ ಸಂಪರ್ಕದಲ್ಲಿರಿ ಡಾಕ್ಟರ್ ಕುಮಾರ್ ಕಿಂಚಪ್ಪ ಅವರೇ. ನಟಿ ಶೆಫಾಲಿ ಸಾವಿನ ಬಗ್ಗೆ 108 ಅನುಮಾನ ವ್ಯಕ್ತವಾಗ್ತಾ ಇದೆ. ಫಿಟ್ಸ್ ನಿಂದ ಈಕೆ ಬಳಲ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕೋಸ್ಕರ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು ಅಂತ. 15 ವರ್ಷ ವಯಸ್ಸಿನಿಂದಾನೇ ಶೆಫಾಲಿ ಅವರಿಗೆ ಫಿಟ್ಸ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಶೆಫಾಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಫಿಟ್ನೆಸ್ ಬಗ್ಗೆ ಕೂಡ ಅತಿಯಾದ ಕಾಳಜಿಯನ್ನ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಬೇರೆ ಏನ್ ಮೆಡಿಕಲ್ ಕಂಡೀಷನ್ಸ್ ಇರಬಹುದು ಅನ್ನೋ ವಿಚಾರದಲ್ಲಿ ಶೆಫಾಲಿ ಅವರ ಸಾವಿನ ಕುರಿತಾಗಿ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ರೈಟ್, ಲೆಟ್ ಮಿ ಗೆಟ್ ಬ್ಯಾಕ್ ಟು ಡಾಕ್ಟರ್ ಕುಮಾರ್ ಕಿಂಚಪ್ಪ. ಕುಮಾರ್ ಕಿಂಚಪ್ಪ ಅವರೇ, ಇನ್ನು ನೀವು ಇನ್ಫ್ಲಮೇಟರಿ ಸ್ಟೇಟ್ ಅಂತ ಹೇಳಿದ್ರಿ, ಬಾಡಿ ಸೆಲ್ಸ್ ಅಲ್ಲಿ ಇನ್ಫ್ಲಮೇಟರಿ ಸ್ಟೇಟ್ ತುಂಬಾ ಜಾಸ್ತಿ ಆಗಿರೋದು ಕಂಡು ಬರುತ್ತೆ ಅಂತ. ಯಾಕೆ ಹಾಗಾಗುತ್ತೆ ಅಂತ ಅನ್ಸುತ್ತೆ? ಏನ್ ಕಾರಣಗಳಿರ್ಬೋದು? ಪಾಸಿಬಲ್ ಕಾರಣಗಳು ಏನಿರ್ಬೋದು? ಪಾಸಿಬಲ್ ಕಾರಣಗಳಂತಂದ್ರೆ ಒಂದು, ನಮ್ದು ಬಾಡಿ ಹೇಗೆ ಚೇಂಜ್ ಆಗಿದೆ ಆಫ್ಟರ್ ಕೋವಿಡ್ ಅದೊಂದು. ಎರಡನೇದು ಈ ಲ್ಯಾಕ್ ಆಫ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಎಕ್ಸರ್ಸೈಸಸ್. ನಾವು ಊಟದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ನ್ಯಾಚುರಲ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅದನ್ನ ಜಾಸ್ತಿ ಯಾರು ತಿನ್ನಲ್ಲ. ಸೊ ಅದು ಒಂದು ಕಾರಣ ಇರುತ್ತೆ. ಇನ್ನೊಂದು ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆಲ್ಸೋ ಒಂದು ಕಾರಣ ಇರಬಹುದು ಇದು HSCRP ಅಥವಾ ಇನ್ಫ್ಲಮೇಟರಿ ಸ್ಟೇಟ್ ಜಾಸ್ತಿ ಆಗೋಕೆ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಅದನ್ನ ಯಾವಾಗ್ಲೂ ಎಲ್ಲರೂ ನಿರ್ಲಕ್ಷಿಸ್ತಾರೆ, ಮಾನಸಿಕ ಖಿನ್ನತೆ. ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳಿದೀಗ.
ಆ ಮಾನಸಿಕ ಖಿನ್ನತೆ ಅಥವಾ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಲ್ಲ ಅದು ತುಂಬಾ ರೋಲ್ ಪ್ಲೇ ಮಾಡುತ್ತೆ. ನಾವು ಎಷ್ಟು ಸ್ಟ್ರೆಸ್ಫುಲ್, ಈ ಟೈಪ್ ಎ ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವಿ, ತುಂಬಾ ಸ್ಟ್ರೆಸ್ ಇರುತ್ತೆ, ಎಲ್ಲದನ್ನು ಬೇಗ ಬೇಗ ಮಾಡ್ಬೇಕು, ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದು. ಈ ತರ ಜನದಲ್ಲಿ ಈ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಇರುತ್ತೆ. ಅಂತ ಜನದಲ್ಲೇ ಈ ಪ್ಲಾಕ್ ರಪ್ಚರ್ ಆಗೋದು ಅಥವಾ ಅಂತ ಜನದಲ್ಲೇನೆ HSCRP ಅಥವಾ ಈ ಇನ್ಫ್ಲಮೇಟರಿ ಸ್ಟೇಟ್ ಇರೋದು ಗೊತ್ತಾಗತ್ತೆ. ಓಕೆ, ಸೊ ಯಾವ್ದು ಅದಕ್ಕೆ ಪರಿಹಾರ ಅಂತ, ಒಂದು ಸ್ಟ್ರೆಸ್ಗೆ ಏನ್ ಪರಿಹಾರ ಅನ್ನುವಂಥದ್ದು ಒಂದು, ಎರಡನೇದು ಎಲ್ಲ ಈ ಹಾರ್ಟ್ ಅಟ್ಯಾಕ್ ವಿಚಾರದಲ್ಲಿ ನಮ್ ಕೈಯಲ್ಲಿ ಬಹಳ ವಿಚಾರಗಳೇನು ಇರೋದಿಲ್ಲ. ಸೊ ಆದ್ರೆ ನಮ್ ಕೈಯಲ್ಲಿ ಇರೋ ವಿಚಾರಗಳನ್ನ ನಾವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇರೋದ್ರಲ್ಲಿ ಸ್ವಲ್ಪ ಇದನ್ನ ತಡಿಬಹುದೇನೋ ಅಂತ. ಹಾಗಾಗಿ ಡಾಕ್ಟರ್ ಕುಮಾರ್ ಕಿಂಚಪ್ಪ ಅವರೇ, ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದು ಮತ್ತು ಯಾವ ತರದ ಎಕ್ಸರ್ಸೈಸ್ ಬೇಕು, ಎಷ್ಟರ ಮಟ್ಟಿಗೆ ಬೇಕು, ಕ್ವಿಕ್ ಆಗಿ ಹೇಳ್ಬೋದಾ? ಹೌದು, ಸ್ಟ್ರೆಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್. ನಮ್ಮಲ್ಲಿ ಶುಗರ್, ಒಬೆಸಿಟಿ, BP, ಸ್ಮೋಕಿಂಗ್ ಬಿಟ್ರೆ ಸ್ಟ್ರೆಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಇರೋದ್ರಲ್ಲಿ. ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂದ್ರೆ ಎವ್ರಿ ಡೇ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಆಯ್ತಾ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ಬೇಕು. ನೀವು ಯಾವ್ದನ್ನು ಮನ್ಸಿಗೆ ಜಾಸ್ತಿ ಹಚ್ಕೋಬಾರ್ದು. ನಮ್ ಕೈಯಲ್ಲಿ ಏನಿದೆ ನಾವ್ ಅದನ್ನ ಇದ್ ಮಾಡ್ಬೋದು, ಯಾವ್ದಿಲ್ಲ ಅದನ್ನ ಮಾಡಕ್ಕಾಗಲ್ಲ. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ನಮ್ ಕೈಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನ. ಅದು ದಟ್ ಈಸ್ ಓನ್ಲಿ ವೇ ಟು ಮ್ಯಾನೇಜ್ ಸ್ಟ್ರೆಸ್. ಇನ್ನ ನೀವು ಎಕ್ಸರ್ಸೈಸ್ ಬಂದ್ರೆ ಡೈಲಿ ವಾಕಿಂಗ್ 40 to 45 minutes, ತುಂಬಾ ಬ್ರಿಸ್ಕ್ ವಾಕಿಂಗ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ವಾಕಿಂಗ್ ಮಾಡ್ಬೇಕು ಒಂದು. ಎರಡನೇದು 40 years ಅಂಡ್ ಅಬೌವ್ ಸ್ವಲ್ಪ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದ್ರೆ ವೇಟ್ ಟ್ರೈನಿಂಗ್ ಬರುತ್ತೆ, ವೇಟ್ ಟ್ರೈನಿಂಗ್ ಕೂಡ ಮಾಡ್ಬೇಕಾಗಿ ಬರುತ್ತೆ. ಇದೆರಡನ್ನ ಕರೆಕ್ಟ್ ಆಗಿ ಮಾಡಿದ್ರೆ, ಮತ್ತೆ ಡಯಟ್, ನೀವು ಜಾಸ್ತಿ ಪ್ರಮಾಣದಲ್ಲಿ ಆಯಿಲ್, ಎಣ್ಣೆ ಪದಾರ್ಥ, ಈಗ ರೀಸೆಂಟ್ ಆಗಿ ನಮ್ಮ ಪ್ರಧಾನಮಂತ್ರಿ ನಮ್ಮ ಮೋದಿ ಅವರು ಹೇಳಿದ್ದಾರೆ, ನೀವು ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡಿ, ನೀವು ನ್ಯಾಷನಲ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಜಾಸ್ತಿ ಆಯಿಲ್ ಯೂಸ್ ಮಾಡಿದ್ರೆ ಅಂತ. ಸೊ ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು ಊಟದಲ್ಲಿ. ಆಮೇಲೆ ಎಣ್ಣೆ ಪದಾರ್ಥ, ಕರ್ದಿರೋ ಪದಾರ್ಥ ಜಾಸ್ತಿ ತಿನ್ಬಾರ್ದು, ಪ್ರಾಸೆಸ್ ಫುಡ್ ಆಚೆ ಕಡೆ ಜಾಸ್ತಿ ತಿನ್ಬಾರ್ದು. ರೈಟ್, ಧನ್ಯವಾದಗಳು ಡಾಕ್ಟರ್ ಕುಮಾರ್ ಕೆಂಚಪ್ಪ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದರು.